ಮೃದುವಾಗಿರೋವಂಥ ಹತ್ತಿ ಅಂತ ಮಲ್ಲಿಗೆ ಇಡ್ಲಿ ಇಲ್ಲಿ ರೆಡಿಯಾಗಿದೆ. ಇದನ್ನು ನಾವು ಮಾಡೋದಕ್ಕೆ ಉದ್ದಿನಬೇಳೆ ನೆನೆಸೋ ಹಾಗಿಲ್ಲ, ಅಕ್ಕಿ ನೆನೆಸೋ ಹಾಗಿಲ್ಲ. ನಾಳೆ ಬೆಳಗ್ಗೆ ತಿಂಡಿಗೆ ಇಡ್ಲಿ ಹಿಟ್ಟು ರುಬ್ಬೋದು ಮರ್ತೋಯ್ತು ಅಂತಂದ್ರೂ ಕೂಡ ಈಸಿಯಾಗಿ ಮಾಡ್ಕೊಳ್ಳೋವಂಥ ಇಡ್ಲಿ ರೆಸಿಪಿ ಇವತ್ತು ನೋಡ್ಕೊಂಬರೋಣ. ತುಂಬ ಮೃದುವಾಗಿ, ಸಾಫ್ಟಾಗಿ, ಸ್ಪಾಂಜಿಯಾಗಿ ಬರುವಂಥ ಇಡ್ಲಿ ರೆಸಿಪಿ ಇವತ್ತು ತೋರಿಸ್ತಾ ಇದ್ದೀನಿ. ಈ ಇಡ್ಲಿ ನಾವು ಮಾಡ್ತಿರೋದು ಪ್ರೀಮಿಕ್ಸ್ ಪೌಡರ್ನ ಬಳಸ್ಕೊಂಡು. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅಕ್ಕಿ ಉದ್ದಿನಬೇಳೆ ರುಬ್ಬಿ ಮಾಡಿದ್ರೆ ಹೇಗಿರುತ್ತೋ ಅದಕ್ಕಿಂತಲೂ ಇನ್ನೂ ಚೆನ್ನಾಗಿ, ಇನ್ನೂ ಮೃದುವಾಗಿ ಈ ಇಡ್ಲಿ ನಿಮಗೆ ರೆಡಿ ಆಗುತ್ತೆ. ಇದ್ರ ಜೊತೆಗೆ ನೀವು ಸಾಂಬಾರ್ ಚಟ್ನಿ ಜೊತೆಗೆ ಸರ್ವ್ ಮಾಡ್ಬೋದು. ಇದು ಪ್ರೀಮಿಕ್ಸ್ ಪೌಡರ್. ಇಡ್ಲಿ ಪ್ರೀಮಿಕ್ಸ್ ಅಂತಂದರೆ ಉದ್ದಿನಬೇಳೆ ಮತ್ತು ಅಕ್ಕಿನ ಚೆನ್ನಾಗಿ ತೊಳೆದು ಒಣಗಿಸಿ ನಂತರ ಮಿಲ್ ಮಾಡಿಸಿರ್ತೀವಿ. ರಾತ್ರಿ ಇದನ್ನು ಸುಮಾರು 7 ಗಂಟೆ 8 ಗಂಟೆ ಸಮಯದಲ್ಲಿ ಕಲಸಿಡಬೇಕು. ಕಲಸಿಡುವಾಗ ಸ್ವಲ್ಪ ಉಪ್ಪು ಹಾಕಿ ಕಲಸಿಟ್ಕೊಳ್ಳೋಣ. ಅಕ್ಕಿ ಇಡ್ಲಿಗೆ ನಮಗೆ ಸ್ವಲ್ಪ ಅಕ್ಕಿ ತರಿಯಾಗಿರುತ್ತಲ್ಲ, ಆ ರೀತಿಯೇ ನಾವು ಇದನ್ನು ಮಿಲ್ ಮಾಡಿಸಿದ್ದೀವಿ. ನಂತರ ಸ್ವಲ್ಪನೇ ನೀರು ಹಾಕಿ ಗಂಟಿಲ್ದಂಗೆ ಇದನ್ನು ಚೆನ್ನಾಗಿ ಕಲಸಿ ರೆಡಿ ಮಾಡ್ಕೋಬೇಕು. ಇದನ್ನು ಆದಷ್ಟು